ಹಾಯ್ ಫ್ರೆಂಡ್ಸ್, ಮುದ್ದೆ ತಿಂದು ತಿಂದು ಬೇಜಾರಾಗಿದೆಯಾ? ಬನ್ನಿ ರಾಗಿ ರೊಟ್ಟಿ ಮಾಡಿ ತಿನ್ನೋಣ. ಈಗ ನಾನು 2 ಲೋಟದಲ್ಲಿ 1 ಲೋಟದಲ್ಲಿ ರಾಗಿ ಹಿಟ್ಟನ್ನು 1 ಲೋಟದಲ್ಲಿ ನೀರನ್ನು ತಗೊಂಡಿದ್ದೀನಿ. ಈಗ ಆ ನೀರನ್ನು ಒಂದು ಬಾಣಲಿಗೆ ಹಾಕಿ ಬಿಸಿಗೆ ಮಾಡೋದಕ್ಕೆ ಇಟ್ಟಿದ್ದೀನಿ. ಈಗ ನೀರು ಕುದಿಯೋ ಸಂದರ್ಭದಲ್ಲಿ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ. ಈಗ ಆಲ್ರೆಡಿ ನಾವು ರಾಗಿ ರೊಟ್ಟಿ ಮಾಡ್ತಾ ಇರೋದ್ರಿಂದ ರಾಗಿಯಲ್ಲಿ ಉಪ್ಪಿನ ಅಂಶ ಇರುತ್ತೆ. ಸೊ ನಾವು ಸ್ವಲ್ಪ ಉಪ್ಪು ಹಾಕೊಂಡ್ರೆ ಸಾಕಾಗುತ್ತೆ. ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಬೇಕು. ಈಗ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆದಾಗ ನಾವು ತೆಗೆದಿಟ್ಕೊಂಡಂತಹ ರಾಗಿ ಹಿಟ್ಟನ್ನು ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಕೊಡಬೇಕು. ನಮಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ಒಲೆ ಮೇಲೆ ಇರುವಾಗಲೇ ಮಿಕ್ಸ್ ಮಾಡ್ಕೊಬೇಕು. ನಂತರ ನಾವು ಇಳಿಸಿಡ್ಕೊಂಡು ಅದು ಸ್ವಲ್ಪ ತಣ್ಣಗಾದ ನಂತರ ನಾವು ರೊಟ್ಟಿಗೆ ಯಾವ ರೀತಿಯಲ್ಲಿ ನಾದ್ಕೊತೀವಿ ಆ ರೀತಿಯಲ್ಲಿ ನಾದ್ಕೊಬೇಕು. ನೋಡಿ, ಈ ರೀತಿಯಾಗಿ ಈ ಪ್ರಮಾಣವಾಗಿ ಅದು ಹಿಟ್ಟು ಕಲಿಸ್ಕೊಬೇಕು. ನಂತರ ನಮಗೆ ಎಷ್ಟು ದೊಡ್ಡ ರೊಟ್ಟಿ ಬೇಕು ಅಂತ ಹೇಳಿ ನೋಡಿಕೊಂಡು ಅಂದಾಜು ಮಾಡಿಕೊಂಡು ಒಂದು ಉಂಡೆಯನ್ನು ತಗೊಂಡು ಈ ರೀತಿಯಾಗಿ ಶೇಪ್ ಕೊಟ್ಕೊಂಡು ಸ್ವಲ್ಪ ರಾಗಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ತಗೊಂಡು ಈ ರೀತಿ ಡಿಪ್ ಮಾಡಿಕೊಂಡು ನಾವು ಅದನ್ನು ಲಟ್ಟಿಸ್ಕೋಬೇಕು. ನೋಡಿ, ನಾವು ಚಪಾತಿಯನ್ನು ಹೇಗೆ ಲಟ್ಟಿಸ್ತೀವಿ ಹಾಗೇ ಲಟ್ಟಿಸ್ಕೋಬೋದು ಅಥವಾ ಕೈಯಲ್ಲಿ ಸಹ ತಟ್ಕೊಬೋದು. ನಾನು ನಿಮಗೆ ಈಸಿ ಆಗಲಿ ಅನ್ನೋ ರೀತಿಯಾಗಿ ಈ ರೀತಿಯಾಗಿ ಲಟ್ಟಿಸ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ. ನಾವು ಈ ರೀತಿಯಾಗಿ ಲಟ್ಟಿಸುವಾಗ ನಮಗೆ ಏನೂ ಸಹ ತ್ರಾಸಂತ ಅನಿಸೋದಿಲ್ಲ ಮತ್ತು ಅದು ಕಟ್ ಸಹ ಆಗೋದಿಲ್ಲ. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ. ಸೊ ನಾವು ಹೀಗೇ ಲಟ್ಟಿಸ್ಕೊಂಡು ನಮಗೆ ಫುಲ್ಲು ರೊಟ್ಟಿ ಎಡ್ಜು ಸಾಕು ಅಂತ ಅನ್ನಿಸ್ದಾಗ ನಮಗೆ ಎಡ್ಜಲ್ಲಿ ಸ್ವಲ್ಪ ಕಟ್ ಆದ ಥರ ಅನಿಸಿದ್ರೆ ಅದನ್ನು ನಾವು ಕೈಯಲ್ಲೇ ಶೇಪ್ ಕೊಟ್ಕೊತ ಹೋಗಬೇಕು. ನಂತರ ನಾವು ಮಾಮೂಲಾಗಿ ಕೈಯಲ್ಲಿ ಹೇಗೆ ರೊಟ್ಟಿ ಮಾಡ್ತೀವೋ ಅದಕ್ಕಿಂತನೂ ತೆಳುವಾಗಿ ಸ್ಮೂತಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಾವು ಗೋಧಿ ಚಪಾತಿಯನ್ನು ಮಾಡುವ ರೀತಿಯಲ್ಲಿ ಅಷ್ಟು ತೆಳುವಾಗಿ ಬಂದಿದೆ ನೋಡಿ ರೊಟ್ಟಿ. ನೀವು ಮನೆಯಲ್ಲಿ ಮಾಡಿಕೊಟ್ರೆ ನಿಜವಾಗ್ಲೂ ಎಂಥವರೇ ಆದರೂ ತಿಂತಾರೆ. ಆ್ಯಕ್ಚುಲಾಗಿ ಮನೆಯಲ್ಲಿ ಮುದ್ದೆಯನ್ನು ಮಾಮೂಲಾಗಿ ತಿಂದು ಬೇಜಾರಾದವರಿಗೆ ಈ ರೀತಿಯಾಗಿ ರೊಟ್ಟಿ ಮಾಡಿಕೊಟ್ರೆ ನಿಜವಾಗ್ಲೂ ಇಷ್ಟಪಟ್ಟು ತಿಂತಾರೆ. ನೋಡಿ, ಈಗ ನಮ್ಮ ರೊಟ್ಟಿ ರೆಡಿಯಾಗಿದೆ. ನಾವೀಗ ಅದನ್ನು ಹಂಚಿಗೆ ಹಾಕಿ ಬೇಯಿಸಬೇಕು. ಈಗ ನಾನು ಅದನ್ನು ತವಾನ ಬಿಸಿ ಮಾಡಿಬಿಟ್ಟು ಅದಕ್ಕೆ ಹಾಕೊತಾ ಇದ್ದೀನಿ. ಈಗ ನಾವು ಹಿಟ್ಟು ಹಾಕಿ ಅದನ್ನು ಲಟ್ಟಿಸಿರೋದ್ರಿಂದ ಸ್ವಲ್ಪ ವೈಟ್ ಇರೋದ್ರಿಂದ ಹಾಗೆ ಮೇಲೆ ಸ್ವಲ್ಪ ಎಣ್ಣೆಯನ್ನು ಲೇಪನ ಮಾಡಿ ಆ ಹಿಟ್ಟನ್ನೆಲ್ಲ ರಿಮೂವ್ ಮಾಡಿದ್ದೀನಿ. ಈಗ ನೋಡಿ, ಹತ್ತಿರದಿಂದ ತೋರಿಸ್ದೆ ಬಬಲ್ ಬರ್ತಾ ಇದೆ. ಇಷ್ಟು ಬಬಲ್ ಬರುವಾಗ ನಾವು ತಿರ್ಸಿ ಹಾಕ್ಕೊಬೇಕು. ಈಗ ಅದು ನೀಟಾಗಿ ಬೇಯೋ ತನಕ ಎರಡೂ ಸೈಡಿಗೆ ತಿರ್ಸಿ ಹಾಕೊತ ಬೇಯಿಸ್ಕೊಬೇಕು. ಮಕ್ಕಳು ಸಹ ಈಸಿಯಾಗಿ ತೆಗಿಬೋದು, ಅದು ಕಟ್ಟಾಗೋದಿಲ್ಲ, ಅಷ್ಟು ನೀಟಾಗಿ ತಿರ್ಸಾಕೋದಕ್ಕೂ ಬರುತ್ತೆ. ಈಗ ನೋಡಿ, ನಮ್ಮ ರೊಟ್ಟಿ ರೆಡಿಯಾಗಿದೆ. ಅದನ್ನು ನಾನು ಫುಲ್ಲು ಕೈಯಲ್ಲಿ ಮಡಚಿ ತೋರಿಸ್ತಾ ಇದ್ದೀನಿ. ಏನೂ ಸಹ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ಸೊ ನೀವು ಸಹ ಮನೆಯಲ್ಲಿ ಮಾಡ್ಕೊಳ್ಳಿ, ಆರಾಮಾಗಿ ತಿನ್ಕೊಳ್ಳಿ. ಬರೀ ಮುದ್ದೆ ತಿಂದು ಬೇಜಾರಾಗಿದ್ದರೆ ಈ ರೀತಿಯಾಗಿ ರೊಟ್ಟಿಯನ್ನು ಒಮ್ಮೆ ಟ್ರೈ ಮಾಡಿ. ಮತ್ತು ಇನ್ನೊಂದು ಟಿಪ್ಸ್ ಏನು ಅಂದರೆ, ನೀವು ಬಿಸಿಯಾಗಿ ಇದನ್ನು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ಅದು ರಾಗಿ ಹಿಟ್ಟಾಗಿರೋದ್ರಿಂದ ನಿಮಗೆ ಗಟ್ಟಿಯಾದ ಥರ ಅನಿಸ್ಬಹುದು. ಬಟ್ ಬಿಸಿ ಮಾಡಿಕೊಂಡು ತಿಂದರೆ ಎಷ್ಟು ರೊಟ್ಟಿ ತಿಂದ್ವಿ ಅಂತ ನಿಮಗೆ ಗೊತ್ತಾಗೋದಿಲ್ಲ ಅಂತ ಹೇಳ್ತಾ ಇದನ್ನು ನೀವು ಟ್ರೈ ಮಾಡಿ ಮರಿದೇನೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸುಕೇತಾ HS ಕೂಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.